ಎಸ್ಟೇಟ್ ಕಾರ್ಸ್ ಅಂದರೆ ಹಾಸನ ಒಂದು ನೇಮ್ ಇದೆ. ಹೌದು ಸರ್. ಆ ನೇಮ್ ಇನ್ನೂ ಉಳಿಸ್ಕೊಂಡು ಬರ್ತಿದ್ದೀವಿ ಸರ್. ಒಂದು 3 lakh ವರೆಗೂ ಇಂಜಿನ್ ವಾರಂಟಿ ಕೊಡ್ತೀನಿ. ಅವ್ರು ಪುಷ್ ಸ್ಟಾರ್ಟ್ ಬಟನ್ ಬರುತ್ತೆ, 4 ಪವರ್ ವಿಂಡೋಸ್ ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಬ್ಯಾಕ್ ವೈಫರ್ ಬರುತ್ತೆ, AC ಬರುತ್ತೆ. ಟೈರ್ ಕಂಡೀಷನ್ ನೋಡಿದ್ರೆ ನಿಮಗೆ ಫ್ರೆಶ್ ಟೈರ್ ಇದೆ ಸರ್, ಒಂದು 80%. ಅದರಲ್ಲೂ ಬಾಡಿ ಲೈನಲ್ಲಿ ಎಲ್ಲಿ ಡೆಂಟ್ ಅಲ್ಲಿ ಸ್ಕ್ರಾಚಸ್ ಅಲ್ಲಿ ಏನೂ ಇಲ್ಲ, ತುಂಬಾನೇ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಯಾರು ಎಕ್ಸ್ಪೆಕ್ಟೇಷನ್ 275 ಇದೆ, ನೆಗೋಷಿಯೇಟ್ ಮಾಡಿಸ್ಕೊಡ್ತೀನಿ. ಇದು ಬೇಕಾದ್ರೆ ನಿಮ್ಗೆ ಲೋ. ಹಲೋ ನಮಸ್ಕಾರ ಎಲ್ರಿಗೂ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ನಾವಿವತ್ತು SJ ಟ್ರೂ ಕಾರ್ಸಲ್ಲಿದ್ದೀವಿ. ಇಲ್ಲಿ ಮಲ್ಟಿ ಬ್ರ್ಯಾಂಡ್ನ ಯೂಸ್ಡ್ ಕಾರ್ಸ್ಗಳು ಒಳ್ಳೆ ರೀತಿಯಲ್ಲೇ ಇದೆ, ಬಿಗ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು, ಆಚೆ ಕೂಡ ಗಾಡಿಗಳಿದೆ, ಒಳಗಡೆ ಕೂಡ ತುಂಬ ಗಾಡಿಗಳೇ ಇದ್ದಾವೆ. ನಾನು ಇದನ್ನು 2 ಪಾರ್ಟ್ ಮಾಡೋಕೆ ಹಾಕ್ತೀನಿ. ಫಸ್ಟ್ ಲೋ ಬಜೆಟ್ ಕಾರ್ ಸೆಗ್ಮೆಂಟ್ನ ತೋರಿಸ್ತೀನಿ ಅಂತ ಹೇಳ್ತಾರೆ. ನಮ್ಮ ಜೊತೆ ನಮ್ಮ ಜೀವನ್ ಸರ್ ಇದ್ದಾರೆ. ಸರ್, ನಿಮ್ಮ ಶೋರೂಮ್ ಅಡ್ರೆಸ್ನ ನಮ್ಮ ವೀಕ್ಷಕರಿಗೆ ಹೇಳ್ತೀರಾ? ನನ್ನ ಹೆಸರು ಜೀವನ್ ಅಂತ. ನಮ್ಮ ಕಾರ್ ಶೋಮ್ ನೆಂಬಿಟ್ಟು SJ ಟ್ರೂ ಕಾರ್ಸ್ ಅಂತ. ನಮ್ದು ಇರೋದು ರಿಂಗ್ ರೋಡ್ ಹತ್ರ, ತನ್ವಿ ತ್ರಿಷಾ ಕಲ್ಯಾಣ ಮಂಟಪ ನಿಯರ್ ಬೈ ಬರುತ್ತೆ ಸರ್. ಓಕೆ. ಇವತ್ತು ಶಾಪ್ ಬಂದ್ಬಿಟ್ಟು ಮಂಡೇ ಟು ಸ್ಯಾಟರ್ಡೇ ಇರುತ್ತೆ, ಸಂಡೇ ಕ್ಲೋಸ್ ಇರುತ್ತೆ ಸರ್. ಮಾರ್ನಿಂಗ್ 9:30 ಓಪನ್ ಆಗುತ್ತೆ, ಈವ್ನಿಂಗ್ 8:30 ವರೆಗೂ ಇರ್ತೀವಿ ಸರ್. ಸೊ ಇವತ್ತು ಏನು ಬಜೆಟಿಂದ ಗಾಡಿಗಳು ತೋರಿಸ್ತಾರೆ? ನಮ್ಮಲ್ಲಿ ವೆಹಿಕಲ್ ಬಂದ್ಬಿಟ್ಟು ನಿಮಗೆ 1 lakh ಇಂದ ಸ್ಟಾರ್ಟ್ ಆಗಿ 15 lakhs 20 lakhs ವರೆಗೂ ನಮ್ಮಲ್ಲಿ ವೆಹಿಕಲ್ಸ್ ಇದೆ. ಹೌದಾ? ಓಕೆ. ಲೋನ್ ಬಗ್ಗೆ ಲೋನ್ ಆಪ್ಷನ್ಸ್ ಇದೆ ಸರ್. ನೀವು 10 ಮಾಡಲ್ ಮೇಲೆ ಯಾವುದೇ ತೊಗೊಂಡು ಸಿಬಿಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸಿಬಿಲ್ ಚೆನ್ನಾಗಿದ್ರೆ ಲೋನ್ ಮಾಡಿಸ್ಕೊಡ್ತೀನಿ ಸರ್. 10 ಮಾಡಲ್ ಮೇಲೆ ತಗೋಬೇಕಾಗುತ್ತೆ. ಓಕೆ. ನೋಡೋದ್ರೆ ಲೋನ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಇಲ್ಲಿ ಹ್ಯಾಚ್ ಬ್ಯಾಕ್ ಇಂದ ಹಿಡಿದು SUV XUV ಸೀಡನ್ ಎಲ್ಲ ರೀತಿಯಾದ ಕಾರ್ ಕಲೆಕ್ಷನ್ಸ್ ಇದೆ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್ ಹಾಗಾದ್ರೆ. ಸರ್ ಬನ್ನಿ. ಓಕೆ. ಫಸ್ಟ್ ಗಾಡಿ ಬಂದ್ಬಿಟ್ಟು ನೋಡ್ತಾ ಇರ್ಬೋದು, ಹ್ಯುಂಡೈ ಸ್ಯಾಂಟ್ರೋ ಇರುತ್ತೆ, K04 ರಿಜಿಸ್ಟರ್ಡ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು ಬಂದ್ಬಿಟ್ಟು 2006 ಮಾಡಲ್ಲು ಸ್ಯಾಂಟ್ರೋದಲ್ಲಿ ಎಕ್ಸೆಲ್ ವೇರಿಯಂಟು, 2 ಪವರ್ ವಿಂಡೋಸ್ ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, AC ಬರುತ್ತೆ, ಸೆಂಟ್ರಲ್ ಲಾಕ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಇದು ಬಂದ್ಬಿಟ್ಟು 2006 ಮಾಡಲು. ಓನರ್ ಬಂದ್ಬಿಟ್ಟು 3 ಆಗಿದೆ ಸರ್. FC ಬಂದ್ಬಿಟ್ಟು ನಿಮಗೆ ರನ್ನಿಂಗ್ ಇದೆ, ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ. ಓಕೆ. ಈ ವೆಹಿಕಲ್ ನೀವು ನೋಡೋದಾದ್ರೆ ನಿಮಗೆ 94,000 ಕಿಲೋಮೀಟರ್ಸ್ ಡ್ರಿವನ್ ಆಗಿದೆ ಸರ್. ಪ್ರೈಸ್ ಬಂದ್ಬಿಟ್ಟು 1,30,000 ರೂಪಾಯಿ ಹೇಳ್ತೀರಾ, ಸ್ಟೇಟ್ ನೆಗೋಷಿಯೇಟ್ ಮಾಡಿಸ್ಕೊಡ್ತೀವಿ. ನೋಡ್ತಾ ಇರ್ಬೋದು, 1,30,000 ಪ್ರೈಸ್ ಕೋಟಿಂಗ್ ಮಾಡಿರ್ತಾರೆ. ಟೈರ್ ಕಂಡೀಷನ್ ಕೂಡ 85 to 90% ಟೈರ್ ಕಂಡೀಷನ್ ಇದೆ. ಬಾಡಿ ಲೈನ್ ಕೂಡ ತುಂಬ ನೀಟ್ ಆಗಿ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಎಷ್ಟನೇ ಓನರ್ ಗಾಡಿ ಅಂತ? ಇದು ಬಂದ್ಬಿಟ್ಟು 3 ಓನರ್ ಆಗಿದೆ ಸರ್. 3 ಜನ ಓನರ್ ಆಗಿರ್ತಾರೆ ಗಾಡಿಗೆ. ಸ್ಯಾಂಟ್ರೋ ನೋಡ್ತೀರಿ, ಹ್ಯುಂಡೈಲಿ ಒನ್ ಆಫ್ ದ ಬೆಸ್ಟ್ ಕಲೆಕ್ಷನ್ ಅಂತಲೇ ಹೇಳ್ಬೋದು. ಬಾಡಿ ಲೈನ್ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ನೆಕ್ಸ್ಟ್ ಗಾಡಿ ಯಾವ್ದು ಸರ್? ಸರ್, ಇದು ಬಂದ್ಬಿಟ್ಟು Hyundai Eon ಅಂತ. ಓಕೆ. ಇದು ಬಂದ್ಬಿಟ್ಟು ನಮ್ಮ ಹಾಸನ ರಿಜಿಸ್ಟ್ರೇಷನ್, ಲೋಕಲ್ ಪಾಸಿಂಗ್ ಗಾಡಿ ಆಗಿರುತ್ತೆ. ಹೌದು. ಓಕೆ. ನಿಮ್ಗೆ ಟೈರ್ ಕಂಡೀಷನ್ ನೋಡೋದು ನಿಮ್ಗೊಂದು ಟೈರ್ ಒಂದು 20% ಟೈರ್ ಇದೆ ಸರ್. ಟೈರ್ ಕಂಡೀಷನ್ ಏನಂತ ಹೇಳ್ಕೊಳ್ಳೋ ಇದಿಲ್ಲ. ಇದಕ್ಕೆ ಬಂದ್ಬಿಟ್ಟು ನಿಮಗೆ 2 ಪವರ್ ವಿಂಡೋಸ್ ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, AC ಬರುತ್ತೆ. 14 ಮಾಡಲು ಸಿಂಗಲ್ ಓನರು, 1,04,000 ಕಿಲೋಮೀಟರ್ಸ್ ಡ್ರಿವನ್ ಆಗಿದೆ. ಓಕೆ. ನೀವು ಇದು ಕಸ್ಟಮರ್ ಪ್ರೈಸ್ ಬಂದ್ಬಿಟ್ಟು 2 ಲಕ್ಷ ಹೇಳ್ತೀರಾ ಸರ್. ನಾನು ಪ್ರೈಸಲ್ಲಿ ನೆಗೋಷಿಯೇಟ್ ಮಾಡಿಸ್ಕೊಡ್ತೀನಿ. ಇದು ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ, K13 ಲೋಕಲ್ ಪಾಸಿಂಗ್ ಗಾಡಿ ಆಗಿರುತ್ತೆ. ಹಾಸನದವರು ಒಂದು ಚಿಕ್ಕ ಗಾಡಿ, ಫ್ಯಾಮಿಲಿಗೆ ಒಂದು ಚಿಕ್ಕ ಫ್ಯಾಮಿಲಿಗೆ ಒಂದು ಗಾಡಿ. ಮೈಲೇಜ್ ಚೆನ್ನಾಗಿರುತ್ತೆ. ಮೈಲೇಜ್ ಎಲ್ಲ ಎಕ್ಸ್ಪೆಕ್ಟ್ ಮಾಡಿದ್ರೆ ಒಂದು 18 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ನೋಡ್ತಿರ್ಬೋದು, 18 to 20 ಕಿಲೋಮೀಟರ್ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. 2 lakhs ಪ್ರೈಸ್ ಕೋಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಬಂದು ಸ್ಟ್ರೈಟ್ ಆಗಿ ಕುತ್ಕೊಂಡ್ರೆ ಆದಷ್ಟು ನೆಗೋಷಿಯೇಟ್ ಮಾಡಿ ಕೊಡ್ತೀನಿ ಅಂತ ಜೀವನ್ ಸರ್ ಹೇಳ್ತಿದ್ದಾರೆ. ನೆಕ್ಸ್ಟ್ ನಮ್ಮ ಮುಂದೆ ಒಂದು ನೋಡ್ತಾ ಇರ್ಬೋದು, XUV ಸೆಗ್ಮೆಂಟ್ ನ ಒಂದು ಮಹೇಂದ್ರ ಸ್ಕಾರ್ಪಿಯೋ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು ಬಂದ್ಬಿಟ್ಟು 11 ಮಾಡಲ್ ಸ್ಕಾರ್ಪಿಯೋ, ಸೆಕೆಂಡ್ ಓನರ್ ಆಗಿದೆ. 1,45,000 ಕಿಲೋಮೀಟರ್ ಓಡಿದೆ. ಓಕೆ. ಇನ್ಶೂರೆನ್ಸ್ ಒಂದು ಲ್ಯಾಪ್ಸ್ ಆಗಿದೆ ಸರ್. ಇನ್ಶೂರೆನ್ಸ್ ಒಂದು ಕಸ್ಟಮರ್ ಹೇಳಿ ಮಾಡಿಸ್ಕೊಡ್ತೀನಿ. ಓಕೆ. ಟೈರ್ ಕಂಡೀಷನ್ ನೋಡೋದ್ರೆ ನಿಮಗೆ ಸೆಟ್ ಆಫ್ 4 ಮ್ಯಾಗ್ವಿಲ್ ಬರುತ್ತೆ. ಒಂದು 40 to 50% ವರೆಗೂ ಟೈರ್ ಇದೆ ಸರ್. ಓಕೆ. ಇಂಟೀರಿಯರ್ ನೋಡಿದ್ರೆ ಪವರ್ ವಿಂಡೋಸ್, ಪವರ್ ಸ್ಟೀರಿಂಗ್ ಅವೆಲ್ಲ ಕಾಮನ್ ಇರುತ್ತೆ. ಓಕೆ. ಬ್ಯಾಕ್ ವೈಫರ್ ಬರುತ್ತೆ. ನಿಮ್ಗೆ ಇದು ಪ್ರೈಸ್ ಬಂದ್ಬಿಟ್ಟು ಕಸ್ಟಮರ್ ಎಕ್ಸ್ಪೆಕ್ಟೇಷನ್ 275 ಇದೆ, ನೆಗೋಷಿಯೇಟ್ ಮಾಡಿಸ್ಕೊಡ್ತೀನಿ. ಇದು ಬೇಕಾದ್ರೆ ನಿಮ್ಗೆ ಲೋನು ಆಗುತ್ತೆ, 1.5 ಲಕ್ಷವರೆಗೂ ಲೋನು ಆಗುತ್ತೆ. 1.5 ಲಕ್ಷ ಗಂಟೆ ಲೋನು ಕೂಡ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾರೆ. ಸೆಕೆಂಡ್ ಓನರ್ ಗಾಡಿ ಆಗುತ್ತೆ, K02 ರಿಜಿಸ್ಟರ್ಡ್ ವೆಹಿಕಲ್. ನೋಡ್ತಾ ಇರ್ಬೋದು, ತುಂಬಾನೇ ಕ್ಲಾಸ್ ಕಂಡೀಷನ್ ಇದೆ ಅಂತಾನೆ ಗಾಡಿ ಹೇಳ್ಬೋದು. ವೈಟ್ ಕಲರ್ ಸ್ಕಾರ್ಪಿಯೋ ಒಂದು. ನೆಕ್ಸ್ಟ್ ಗಾಡಿ ಯಾವುದು ಸರ್? ಸರ್, ಇದು ಬಂದ್ಬಿಟ್ಟು ಪಜೇರೋ, ಮಿಸ್ತಿಬಿಷಿ ಪಜೇರೋ. ಆಕ್ಚುಲಿ ಇದು ವೆಹಿಕಲ್ಸ್ ಸ್ವಲ್ಪ ರೇರ್. ಹೌದು. 4x4 ವೆಹಿಕಲ್. 4x4 ವೆಹಿಕಲ್, ರೇರೆಸ್ಟ್ ಗಾಡಿ ಅಂತಾನೆ ಹೇಳ್ಬೋದು. K02 ರಿಜಿಸ್ಟರ್ಡ್ ವೆಹಿಕಲ್. ಬಾಡಿ ಲೈನ್ ಕೂಡ ತುಂಬಾನೇ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ರೆ. ಇದ್ರ ಬಗ್ಗೆ ಡೀಟೇಲ್ಸ್ ಸರ್. ಇದು ಬಂದ್ಬಿಟ್ಟು 2006 ಮಾಡಲ್. ಓಕೆ. ಓನರ್ ಬಂದ್ಬಿಟ್ಟು 3 ಆಗಿದೆ ಸರ್. ಓಕೆ. ಓಡಿರೋದು ಬಂದ್ಬಿಟ್ಟು 1,31,000 ಕಿಲೋಮೀಟರ್ ಓಡಿದೆ. FC ಇನ್ಶೂರೆನ್ಸ್ ಎಲ್ಲ ಕೂಡ ರನ್ನಿಂಗ್ ಇದೆ ಸರ್. ಓಕೆ. ಇನ್ಶೂರೆನ್ಸ್ ಕೂಡ ಫ್ರೆಶ್ ಆಗಿ ಕಟ್ಟಿದ್ರೆ. ನೀವು ಟೈರ್ ಕಂಡೀಷನ್ ನೋಡೋದಾದ್ರೆ ನಿಮ್ಗೊಂದು ಫ್ರೆಶ್ ಟೈರ್ಗಳಿದೆ. ಓಕೆ. ಇಂಟೀರಿಯರ್ ನೋಡಿದ್ರೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ನಿಮಗೆ ಎಷ್ಟು ಪ್ರೈಸ್ ಕೋಟ್ ಮಾಡ್ತಾ ಇದ್ದೀರಾ ಸರ್? ಇದು ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಬಂದು ಸ್ವಲ್ಪ ಜಾಸ್ತಿ ಇದೆ. ಓಕೆ. 4 ಲಕ್ಷ ಬೇಕು ಅಂತ ಹೇಳ್ತಿದ್ದಾರೆ. ವ್ಯಾಪಾರಕ್ಕೆ ಬಂದರೆ ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀನಿ ಸರ್. 4 ಲಕ್ಷ ಪ್ರೈಸ್ ಕೋಟ್ ಮಾಡ್ತಾ ಇದ್ದಾರೆ. ಬನ್ನಿ, ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಟೈರ್ ಕಂಡೀಷನ್ ಕೂಡ ನೋಡ್ಬೋದು, 80 to 85% ಟೈರ್ ಕಂಡೀಷನ್ ಇದೆ. ಬಾಡಿ ಲೈನ್ ಕೂಡ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಕ್ಲಾಸ್ ಕಂಡೀಷನ್ ಇದೆ ಅಂತಲೇ ಹೇಳ್ಬೋದು. ಯಾವ ಮಾಡಲ್ ಸರ್ ಇದು ಗಾಡಿ? 2006 ಮಾಡಲ್ ಸರ್. ಇದು 2006 ಮಾಡಲ್ಲ. ಬನ್ನಿ, ಇಂಟೀರಿಯರ್ ಕಂಡೀಷನ್ ಕೂಡ ನೋಡ್ಕೋಬಹುದು. ತುಂಬಾ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ರೆ ಅಂತ ಹೇಳ್ಬೋದು. 2006 ಮಾಡಲ್ ಗಾಡಿ ಆಗಿರುತ್ತೆ. ಏನ್ ಪ್ರೈಸ್ ಕೋಟ್ ಮಾಡ್ತಿದ್ರಿ ಅಂತ ಹೇಳಿ? ಕಸ್ಟಮರ್ ಎಕ್ಸ್ಪೆಕ್ಟೇಷನ್ 4 lakhs ಬೇಕು ಅಂತ ಹೇಳ್ತಾರೆ. ಬಂದು ವೆಹಿಕಲ್ ನೋಡಿ ಲೈಕ್ ಆದ್ರೆ
ಲಕ್ಷದಿಂದ ಕಡಿಮೆ ಮಾಡ್ಕೊಡ್ತೀರಾ. 4 ಲಕ್ಷನ ಪ್ರೈಸ್ ಕೋಟ್ ಮಾಡ್ತಾ ಇದಾರಂತೆ ಕಸ್ಟಮರು. 4x4 ಗಾಡಿ ಆಗಿರುತ್ತೆ ಇದು. ಬಾಡಿ ಲೈನ್ ಆಗಲಿ ಇಂಟೀರಿಯರ್ ಅಲ್ಲಿ ತುಂಬಾನೇ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಜೆನ್ಯೂನ್ ರೀಡಿಂಗ್ ಕೂಡ ಇದೆ. ಯಾವ ಗಾಡಿ ಕೂಡ ಟ್ಯಾಂಪರ್ ಆಗಿರಲ್ಲ ಅಲ್ವಾ ಸರ್? ಓಡೋಮೀಟರ್ ನೀವು ಯಾವುದೇ ವೆಹಿಕಲ್ ತಗೊಂಡ್ರು ಕೂಡ ಟ್ಯಾಂಪರ್ಡ್ ಇರಲ್ಲ. ಮೇನ್ಲಿ ಏನು ಅಂತಂದ್ರೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ನೀವು ಶೋರೂಮಲ್ಲಿ ಚೆಕ್ ಮಾಡಿಸಿ, ಶೋರೂಮಲ್ಲಿ ಏನಾದ್ರು ಕಂಪ್ಲೇಂಟ್ಸ್ ಇದ್ರೆ ಗಾಡಿ ವಾಪಸ್ ಆಗುತ್ತೆ ಸರ್. ನೋಡೋದಲ್ಲ ಸ್ನೇಹಿತರೆ, ನೆಕ್ಸ್ಟ್ ಗಾಡಿ ಬಂದ್ಬಿಟ್ಟು ಇಲ್ಲೊಂದು ಆಲ್ಟೋ ಇದೆ, KZ2 ರಿಜಿಸ್ಟರ್ಡ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ಸ್ ಸರ್. ಇದು ಬಂದ್ಬಿಟ್ಟು 2009 ಮಾಡಲ್ಲು. ಓಕೆ. ಇದು ಬಂದ್ಬಿಟ್ಟು ಓನರ್ 3 ಆಗಿದೆ. 1,05,000 ಕಿಲೋಮೀಟರ್ ಓಡಿದೆ ಸರ್. ಓಕೆ. ಇದು ಬಂದ್ಬಿಟ್ಟು ನಿಮ್ಗೆ 5 ಮ್ಯಾಗ್ವಿಲ್ ಇದೆ. ಓಕೆ. ನಿಮಗೆ FC ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ ಸರ್. ಕಸ್ಟಮರ್ಗೆ ಹೇಳ್ಬಿಟ್ಟು ಫ್ರೆಶ್ ಆಗಿ FC ಇನ್ಶೂರೆನ್ಸ್ ನಾನೇ ಮಾಡಿಸ್ಕೊಡ್ತೀನಿ. ಓಕೆ. ಇದು ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಬಂದು 1,50,000 ರೂಪಾಯಿ ಇದೆ. ಸೈಡ್ ನೆಗೋಷಿಯೇಟ್ ಮಾಡಿಸ್ಕೊಡ್ತೀನಿ ಸರ್. ನೋಡ್ತಾ ಇರ್ಬೋದು 1,50,000 ಕಸ್ಟಮರ್ ಪ್ರೈಸ್ ಕೋಟಿಂಗ್ ಮಾಡ್ತಾ ಇದಾರಂತೆ. ಇನ್ನೂ ಕೂಡ ಕಡಿಮೆ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. FC ಇನ್ಶೂರೆನ್ಸ್ ಕೂಡ ಕಸ್ಟಮರ್ ಕೈಲಿ ಕಟ್ಟಿಸ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಸರ್. ವೆಹಿಕಲ್ ಸಣ್ಣ ಪುಟ್ಟ ಸ್ಕ್ರಾಚ್ ಡೆಂಟ್ ಇದೆ. ಅದು ಬಿಟ್ಟರೆ ಇಂಜಿನ್ ವೈಸ್ ಎಲ್ಲ ನೋಡಿದ್ರೆ ತುಂಬ ಚೆನ್ನಾಗಿದೆ ಸರ್ ವೆಹಿಕಲ್. ನೋಡ್ತಾ ಇರ್ಬೋದು, ಯಾರು ಸಿಟಿ ಲಿಮಿಟ್ಸ್ ಅಲ್ಲಿ ಯಾರು ಒಂದು ಲೋ ಬಜೆಟ್ ಅಲ್ಲಿ ಗಾಡಿ ನೋಡ್ತಿದ್ದಾರೆ, ಒಂದು ಬೆಸ್ಟ್ ಗಾಡಿ ಅಂತ ಹೇಳ್ಬೋದು. ಟೈರ್ ಕಂಡೀಷನ್ ಕೂಡ ತುಂಬ ಚೆನ್ನಾಗಿದೆ. 75 to 70% ಟೈರ್ ಕಂಡೀಷನ್ ಇದೆ. ನೆಕ್ಸ್ಟ್ ಗಾಡಿ ಸರ್. ಸರ್ ಇದು ಬಂದ್ಬಿಟ್ಟು ಸ್ಯಾಂಟ್ರೋ ಇನ್ನೊಂದು. ಓಕೆ. ಮತ್ತೊಂದು Hyundai Santro ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ 2007 ಮಾಡಲ್ XO ಟಾಪ್ ಎಂಡ್ ವೇರಿಯಂಟ್. 4 ಪವರ್ಸ್ ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಬ್ಯಾಕ್ ವೈಫರ್ ಬರುತ್ತೆ. ಮ್ಯಾಗ್ವಿಲ್ ಕೂಡ ಎಕ್ಸ್ಟ್ರಾ ಕಸ್ಟಮರ್ ಹಾಕ್ಸಿದ್ದಾರೆ ಸರ್. ಟೈರ್ ಕಂಡೀಷನ್ ನೋಡಿದ್ರೆ ನಿಮ್ಗೆ ಇವಾಗ ಫ್ರೆಶ್ ಟೈರ್ ಮ್ಯಾಗ್ವಿಲ್ ಇವಾಗ ಹಾಕ್ಸಿರೋದು. ನೋಡ್ತಾ ಇರ್ಬೋದು, ಟೈರ್ ಕೂಡ ಮ್ಯಾಗ್ವಿಲ್ ಕೂಡ ಫ್ರೆಶ್ ಆಗಿದೆ. ಟೈರ್ ಕಂಡೀಷನ್ ತುಂಬಾನೇ 90 to 95% ಟೈರ್ ಕಂಡೀಷನ್ ಇದೆ. ಬಾಡಿ ಲೈನ್ ಕೂಡ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು KZ2 ರಿಜಿಸ್ಟ್ರೇಷನ್, ಬೆಂಗಳೂರು ರಿಜಿಸ್ಟ್ರೇಷನ್, FC ಇನ್ಶೂರೆನ್ಸ್ ಇದು ಕೂಡ ಫ್ರೆಶ್ ಆಗಿ ಮಾಡಿಸಿದ್ದಾರೆ. ಓಕೆ. ಇದು ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಬಂದು 1,60,000 ರೂಪಾಯಿ ಇದೆ. ಸ್ಲೈಟ್ಲಿ ನೆಗೋಷಿಯೇಟ್ ಮಾಡಿಸ್ಕೊಡ್ತೀನಿ ಸರ್. 1,60,000 ಪ್ರೈಸ್ ಕೋಟ್ ಮಾಡ್ತಾ ಇದ್ದಾರೆ. ಇನ್ನು ಸ್ಲೈಟ್ಲಿ ನೆಗೋಷಿಯೇಬಲ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಎಷ್ಟನೇ ಓನರ್ ಗಾಡಿ ಅಂದ್ರೆ? ಇದು 3 ಓನರ್ ಆಗಿದೆ ಸರ್. 3 ಜನ ಓನರ್ ಆಗಿರ್ತಾರೆ ಗಾಡಿಗೆ. ಸ್ಯಾಂಟ್ರೋ ನೋಡ್ತೀರಾ, ಇಲ್ಲೊಂದು ಒಳ್ಳೆ ಸ್ಯಾಂಟ್ರೋ ಇದೆ ಅಂತ ಹೇಳ್ಬೋದು. 2 ಕಲೆಕ್ಷನ್ ಇದೆ ಅಲ್ಲ ಸರ್ ಸ್ಯಾಂಟ್ರೋ? ಸ್ಯಾಂಟ್ರೋದಲ್ಲಿ 2 ಇದೆ ಸರ್. ನೆಕ್ಸ್ಟ್ ಇಲ್ಲಿ ನಮ್ಮದು Hyundai Verna ಇದೆ. 2009 ಮಾಡಲ್. ಇದು ವರ್ನಾ ಟ್ರಾನ್ಸ್ಫಾರ್ಮ್ ವೇರಿಯಂಟ್, ಪೆಟ್ರೋಲ್ ವೇರಿಯಂಟ್. 1,45,000 ಕಿಲೋಮೀಟರ್ ಓಡಿದೆ. 1,40,000 ರೂಪಾಯಿ ಪ್ರೈಸ್ ಹೇಳ್ತಾ ಇದ್ದಾರೆ. ಇದು ಕೂಡ ಫ್ರೆಶ್ ಆಗಿ FC ಇನ್ಶೂರೆನ್ಸ್ ನಾನೇ ಮಾಡಿಸ್ಕೊಡ್ತೀನಿ ಸರ್. ಓಕೆ. ಸೆಲ್ ನೆಗೋಷಿಯೇಟ್ ಮಾಡಿಸ್ಕೊಡ್ತೀನಿ. 1,40,000 ಪ್ರೈಸ್ ಕೋಟಿಂಗ್ ಮಾಡ್ತಾ ಇದ್ದಾರೆ. ಮಾಡಿಸ್ಕೊಡ್ತೀನಿ. ಓಕೆ. 1,40,000 ಪ್ರೈಸ್ ಕೋಟ್ ಮಾಡ್ತಾ ಇದ್ದಾರೆ. ಯಾರೋ ಒಂದು ವರ್ನ ನೋಡ್ತೀರಾ, ಒಂದು ಕ್ಲಾಸ್ ಗಾಡಿ ಅಂತಾನೆ ಹೇಳ್ಬೋದು. ಎಷ್ಟನೇ ಮಾಡಲ್ ಅಂತ ಹೇಳಿದ್ರಿ ಸರ್? 2009 ಮಾಡಲ್ ಇದೆ. 2009 ಮಾಡಲ್. ಆಲ್ಮೋಸ್ಟ್ ಎಲ್ಲ ತರದ ಬೇಸಿಕ್ ಫೀಚರ್ಸ್ ಬರುತ್ತೆ. ABS, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ. ಇದರಲ್ಲಿ ಏರ್ ಬ್ಯಾಗ್ ಬರಲ್ಲ? ಏರ್ ಬ್ಯಾಗ್ ಆಪ್ಷನ್ಸ್ ಇರಲ್ಲ ಸರ್. ಏರ್ ಬ್ಯಾಗ್ ಆಪ್ಷನ್ ಇರಲ್ಲ. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸ್ಲಾರೋ ಇದೆ, ಮಾರುತಿ ಸುಜುಕಿ KZ4 ರಿಜಿಸ್ಟರ್ಡ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ಸ್. ಇದು ಬಂದು 21 ಮಾಡಲ್, ಸಿಂಗಲ್ ಓನರ್, 71,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಆಟೋಮೆಟಿಕ್ ವೇರಿಯಂಟ್ ಇದು. ಆಟೋಮೆಟಿಕ್ ಗಾಡಿನ ಆಪ್ಷನ್ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ. ಓಕೆ. 4 ಪವರ್ ಸ್ಟೀರಿಂಗ್ ಎಲ್ಲ ಬರುತ್ತೆ ಸರ್. ಏನ್ ಪ್ರೈಸ್ ಕೋಟ್ ಮಾಡ್ತೀರಾ? ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಬಂದು 5,25,000 ಇದೆ. ನೆಗೋಷಿಯೇಟ್ ಮಾಡಿಸ್ಕೊಡ್ತೀನಿ ಸರ್. ಸಿಂಗಲ್ ಓನರ್ ಗಾಡಿ, ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ. ಆಟೋಮೆಟಿಕ್. ಯಾರೋ ಒಂದು ಲೇಡಿ ಡ್ರೈವಿಂಗ್ ಏನಾರ ಗಾಡಿ ನೋಡ್ತೀರಾ, ಒನ್ ಆಫ್ ದ ಬೆಸ್ಟ್ ಗಾಡಿ ಅಂತ ಹೇಳ್ಬೋದು. ಸಿಟಿಯಲ್ಲೆಲ್ಲ ಓಡಿಸಾಡ್ಕೊಡಕ್ಕೆ ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ. ಲೇಟೆಸ್ಟ್ ಮಾಡಲ್ ಆಗಿರುತ್ತೆ. ಕಂಪ್ನಿ ಫಿಟೆಡ್ ಮ್ಯಾಗ್ವಿಲ್ ಕೂಡ ಇದೆ ಇದರಲ್ಲಿ. ನೋಡ್ತಾರೆ ಕ್ಯಾಪ್ ಅಲ್ವಾ ಅದು? ಹೌದು ಸರ್, ಮ್ಯಾಗ್ವಿಲ್ ಅಲ್ಲ ಸರ್, ಕಂಪ್ನಿ ಫಿಟೆಡ್ ಮ್ಯಾಗ್ವಿಲ್ ಕೂಡ ಇದೆ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು, ಟೈರ್ ಕಂಡೀಷನ್ ಕೂಡ 90 to 90% ಟೈರ್ ಕಂಡೀಷನ್ ಇದೆ. ಬಾಡಿ ಲೈನ್ ಕೂಡ ತುಂಬ ನೀಟಾಗಿ ಮೇಂಟೈನ್ ಮಾಡಿ ಸಿಂಗಲ್ ಓನರ್ ಗಾಡಿ ಆಗಿರೋದ್ರಿಂದ. ನೆಕ್ಸ್ಟ್ ನಮ್ಮ ಮುಂದೆ ಇಲ್ಲೊಂದು ಓಮಿ ಇದೆ, KZ5 ರಿಜಿಸ್ಟರ್ಡ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ಸ್ ಸರ್. ಇದು ಬಂದ್ಬಿಟ್ಟು 2003 ಮಾಡಲ್. ಇದು ಬಂದ್ಬಿಟ್ಟು ಓನರ್ 3 ಆಗಿದೆ. FC ಇನ್ಶೂರೆನ್ಸ್ ಅಲ್ಲಿ ಲ್ಯಾಬ್ಸ್ ಇದೆ. ಓಕೆ. ಕಸ್ಟಮರ್ ಎಕ್ಸ್ಪೆಕ್ಟೇಷನ್ 80,000 ಇದೆ. ನೆಗೋಷಿಯೇಟ್ ಮಾಡಿಸ್ಕೊಡ್ತೀನಿ ಸರ್. ಬರೀ 80,000 ಗೆ ಒಂದು 2003 ಮಾಡಲ್ ಓಮಿನಿ ಇದೆ. ಸೊ FC ಇನ್ಶೂರೆನ್ಸ್ ಕಟ್ಕೊಡ್ತೀರಾ ಅಥವಾ ಬೈಯರ್ಸ್ ಆಗಿದೆ? ನೋಡೋಣ, ಕಸ್ಟಮರ್ ಹತ್ರ ಮಾತಾಡಿ ಮಾಡಿಸ್ತೀನಿ ಸರ್. ಓಕೆ. ನೋಡ್ತಾ ಇರ್ಬೋದು, ಬರೀ 80,000 ಗೆ ಇರೋದು ಒಂದು ಲೋ ಬಜೆಟ್ ಓಮಿನಿ ನೋಡ್ತೀರಾ. 2003 ಮಾಡಲ್ ಓಮಿನಿ ಇದೆ. ಬಾಡಿ ಲೈನಲ್ಲಿ ಎಲ್ಲೆಲ್ಲಿ ರಸ್ಟ್ ಕಂಡೀಷನ್ ಅಂತೂ ಇಲ್ಲ, ಸಣ್ಣ ಪುಟ್ಟ ಸ್ಕ್ರಾಚಸ್ಗಳಿದೆ. 2003 ಮಾಡಲ್ ಆಗಿರೋದ್ರಿಂದ ಟೈರ್ ಕಂಡೀಷನ್ ಕೂಡ ಪರವಾಗಿಲ್ಲ. ಒಂದು 60 to 65% ಟೈರ್ ಕಂಡೀಷನ್ ಇದೆ. ಯಾರೋ ಒಂದು ಲೋ ಬಜೆಟ್ ಓಮಿನಿ ನೋಡ್ತೀರಿ, ಒಂದು ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನಮ್ಮ ಮುಂದೆ ಮತ್ತೊಂದು ಆಲ್ಟೋ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಸರ್. ಇದು ಬಂದ್ಬಿಟ್ಟು 2005 ಮಾಡಲು ಆಲ್ಟೋ ಸ್ಟ್ಯಾಂಡರ್ಡ್. ಇದು ಕೂಡ ಓನರ್ 3 ಆಗಿದೆ. ಓಕೆ. ಸ್ಟ್ಯಾಂಡರ್ಡ್ ವೇರಿಯಂಟ್. ಇದು ಪವರ್ ಸ್ಟೇರಿಂಗ್ ಏನು ಬರಲ್ಲ ಸರ್. ನಾರ್ಮಲ್ ಸ್ಟೇರಿಂಗ್ ಬರುತ್ತೆ. ಓಕೆ. ಇದು ಬರುತ್ತೆ ನಿಮಗೆ. AC ಬರುತ್ತಲ್ಲ ಸರ್? AC ಬರುತ್ತೆ ಸರ್. AC ಪವರ್ ಸ್ಟೇರಿಂಗ್ ಬರಲ್ಲ. ಓಕೆ. ಇದು ಬಂದ್ಬಿಟ್ಟು ನಿಮಗೆ 2005 ಮಾಡಲು ಓನರ್ 3 ಆಗಿದೆ. ಇದು FC ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಸರ್. ಓಕೆ. ಇದು ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಬಂದು ನಿಮಗೆ 1 lakh ಇದೆ. ಸ್ಟೇಟ್ ನೆಗೋಷಿಯೇಟ್ ಮಾಡಿಸ್ಕೊಡ್ತೀನಿ ಸರ್. 1 ಲಕ್ಷಕ್ಕೆ ನೀವು ಒಂದು ಆಲ್ಟೋನ, ಒಂದು ಲೋ ಬಜೆಟ್ ಇನಿಷಿಯಲ್ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಯಾರು ಗಾಡಿನ ಕಲಿಬೇಕು ಅಂತ ಹೇಳಿದ್ರೆ ಆಲ್ಟೋ ಒಂದು ಬೆಸ್ಟ್ ಗಾಡಿ ಅಂತಾನೆ ಹೇಳ್ಬೋದು. ಸರ್ 1 ಲಕ್ಷ ಪ್ರೈಸ್ ಕೋಟ್ ಮಾಡ್ತಾರೆ. ಇನ್ನೂ ಕೂಡ ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಅಂತ ಸರ್ ಹೇಳ್ತಿದ್ದಾರೆ. ನೆಕ್ಸ್ಟ್ ಗಾಡಿ ಸರ್. ನಮ್ಮ ಮುಂದೆ ಇಲ್ಲೊಂದು i20 ಇದೆ, Hyundai i20. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು ಬಂದು 2015 ಮಾಡಲ್, ಸೆಕೆಂಡ್ ಓನರ್, Hyundai i20 ಆಸ್ತಾ ವೇರಿಯಂಟ್, ಪೆಟ್ರೋಲ್ ವೇರಿಯಂಟ್. 76,000 ಕಿಲೋಮೀಟರ್ಸ್ ಡ್ರಿವನ್ ಆಗಿದೆ. ಇದು ಪುಷ್ ಸ್ಟಾರ್ಟ್ ಬಟನ್ ನಿಮಗೆ ಪುಷ್ ಸ್ಟಾರ್ಟ್ ಬಟನ್ ಬರುತ್ತೆ. 4 ಪವರ್ ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಬ್ಯಾಕ್ ವೈಫರ್ ಬರುತ್ತೆ, AC ಬರುತ್ತೆ. ಟೈರ್ ಕಂಡೀಷನ್ ನೋಡಿದ್ರೆ ನಿಮಗೆ ಫ್ರೆಶ್ ಟೈರ್ ಇದೆ ಸರ್. ಒಂದು 80% ವರೆಗೂ ಟೈರ್ ಕೂಡ ಇದೆ ವಿತ್ ಮ್ಯಾಗ್ವಿಲ್. ಓಕೆ. ಇದು ಕಸ್ಟಮರ್ ಮ್ಯಾಗ್ವಿಲ್ ಇರುತ್ತೆ. ಅಷ್ಟ ಆಗಿರೋದ್ರಿಂದ ಫುಲ್ಲಿ ಟಾಪ್ ಅಂಡ್ ಗಾಡಿ ಇರುತ್ತೆ. ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಬಂದು 5 lakh ಇದೆ. ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಸರ್. 15 ಮಾಡಲ್
2015 ಮಾಡೆಲ್ನ ಇದಕ್ಕೆ ಬೇಕಾದ್ರೆ ನಿಮ್ಗೆ ಲೋನ್ ಆಪ್ಷನ್ಸ್ ಇದೆ, ಒಂದು 4 lakhs ವರೆಗೂ ಲೋನ್ ಕೂಡ ಆಗುತ್ತೆ. 5 ಲಕ್ಷ ಪ್ರೈಸ್ನೇ ಕೋಟ್ ಮಾಡ್ತಿದ್ರೆ ಅದ್ರಲ್ಲಿ 4 ಲಕ್ಷ ಲೋನೇ ಆಗುತ್ತೆ ಅಂತ ಹೇಳ್ತಿದ್ರೆ 5 ಲಕ್ಷ ಜಸ್ಟ್ ಕೋಟಿಂಗ್ ಪ್ರೈಸ್ ಆಗಿರುತ್ತೆ. ಇಲ್ಲಿ ಬಂದು ಡೈರೆಕ್ಟ್ ಆಗಿ ಕುತ್ಕೊಂಡು ಜೀವನ್ ಸರ್ ಹತ್ರ ಮಾತಾಡಿದ್ರೆ ಇನ್ನೂ ಆದಷ್ಟು ನೆಗೋಷಿಯೇಟ್ ಮಾಡಿ ಗಾಡಿನ ಕ್ಲೋಸ್ ಮಾಡಿಸ್ಕೊಡಕ್ಕೆ ನೋಡ್ತಾ ಇರ್ತಾರೆ. ನೆಕ್ಸ್ಟ್ ನಮ್ಮ ಮುಂದೆ ಮತ್ತೊಂದು ಓಮಿನಿ ಇದೆ, K41 ರಿಜಿಸ್ಟರ್ಡ್ ವೆಹಿಕಲ್. ಓಮ್ನಿ 17 ಮಾಡಲ್, ಸೆಕೆಂಡ್ ಓನರ್, 5 ಸೀಟರ್ ವೆಹಿಕಲ್. ಇದು 5 ಸೀಟರ್ ವೆಹಿಕಲ್ ಆಗಿರುತ್ತೆ. ಓಕೆ, ಇದು ಬಂದ್ಬಿಟ್ಟು 90,000 ಕಿಲೋಮೀಟರ್ಸ್ ಡ್ರೈವ್ ಆಗಿದೆ. ಟೈರ್ ನೋಡಿದ್ರೆ ಫ್ರಂಟ್ ಟೈರ್ ನಿಮಗೆ ಫ್ರೆಶ್ ಟೈರ್ ಇದೆ ಸರ್, ಬ್ಯಾಕ್ 2 ಟೈರ್ ಹಾಕ್ಸ್ಕೋಬೇಕಾಗುತ್ತೆ. ಓಕೆ, ಇದಕ್ಕೆ ಏನು ಪ್ರೈಸ್ ಕೊಟ್ಟು ಮಾಡ್ತಿದ್ದೀರಾ ಸರ್? ಓಮ್ನಿ ಆಗಿರೋದ್ರಿಂದ ಸ್ವಲ್ಪ ಡಿಮ್ಯಾಂಡ್ ಅಲ್ಲಿರೋ ವೆಹಿಕಲ್ ಗಳನ್ನ ಓಮ್ನಿನೇ ಸರ್. ನಿಮಗೆ ಇದು ಪ್ರೈಸ್ ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಬಂದು 3,30,000 ರೂಪಾಯಿ ಇದೆ. ಓಕೆ, ಬಂದು ಕುತ್ಕೊಂಡು ನೆಗೋಷಿಯೇಟ್ ಮಾಡಿಸ್ಕೊಡ್ತೀನಿ. ಲೋನ್ ಆಪ್ಷನ್ ಸಿಗಬೇಕು, ಒಂದು 2 ಕಾಲು 2.5ವರೆಗೂ ಲೋನು ಆಗುತ್ತೆ. 2 ಕಾಲು 2.5ವರೆಗೂ ಲೋನ್ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಿದ್ರೆ ಆಲ್ಮೋಸ್ಟ್ ಮಾರ್ಕೆಟ್ ಪ್ರೈಸ್ ಅಲ್ಲೆಲ್ಲ 13-14 ಮಾಡಲ್ ಈಗ 2.5-2.70 ಮಾರ್ಕೆಟ್ ರೇಟ್ ನಡೀತಿದೆ. ಅದ್ರಲ್ಲಿ 3.30ಕ್ಕೆ ಪ್ರೈಸ್ ನ ಕೋಟ್ ಮಾಡ್ತಾ ಇದ್ದಾರೆ ಓಮಿನಿ. ಇನ್ನು ಅದರಲ್ಲೂ ನೆಗೋಷಿಯೇಟ್ ಕೂಡ ಮಾಡಿ ಲೋನ್ ಕೂಡ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಿದ್ರೆ. 2017 ಮಾಡೆಲ್ ಓಮಿನಿ ತುಂಬಾ ಕ್ಲಾಸ್ ಕಂಡೀಷನ್ ಆಗಿದೆ. ಬಾಡಿ ಲೈನ್ ಕೂಡ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಎಷ್ಟನೇ ಓನರ್ ಗಾಡಿ ಸರ್ ಇದು? ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ ಗಾಡಿ ಆಗಿರುತ್ತೆ. ತುಂಬಾ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿನ ನೋಡ್ತಾ ಇರ್ಬೋದು. ನೆಕ್ಸ್ಟ್ ಗಾಡಿ ಸರ್ ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಮುಂದೆ ಒಂದು Hyundai i10 ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಬಂದ್ಬಿಟ್ಟು 2010 ಮಾಡಲ್ i10 ಮ್ಯಾಗ್ನಾ ವೇರಿಯಂಟ್. ಓಕೆ, ಇದು ಬಂದ್ಬಿಟ್ಟು ಸೆಕೆಂಡ್ ಓನರ್ ಆಗಿದೆ. 87,000 ಕಿಲೋಮೀಟರ್ಸ್ ಓಡಿದೆ. ಜಿನಿಯನ್ ಕಿಲೋಮೀಟರ್ ಶೋರೂಮ್ ಹಿಸ್ಟ್ರಿ ಫುಲ್ ಓಡಿರೋದು. ಓಕೆ, ಇದು ಬಂದ್ಬಿಟ್ಟು FC ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ. FC ಇನ್ಶೂರೆನ್ಸ್ ಫ್ರೆಶ್ ಆಗಿ ನಾನೇ ಮಾಡಿಸ್ಕೊಡ್ತೀನಿ. 5 ಇಯರ್ಸ್ ನಿಮಗೆ FC ಬರುತ್ತೆ, 1 ಇಯರ್ ಇನ್ಶೂರೆನ್ಸ್ ಬರುತ್ತೆ. ಫ್ರೆಶ್ ಆಗಿ ನಾನೇ ರಿನ್ಯೂವಲ್ ಮಾಡಿಸ್ಕೊಡ್ತೀನಿ ಸರ್. ಓಕೆ, ಕಸ್ಟಮರ್ ಎಕ್ಸ್ಪೆಕ್ಟೇಷನ್ 2,40,000 ರೂಪಾಯಿ ಇದೆ. ಓಕೆ, ಪ್ರೈಸ್ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಮತ್ತೆ ಲೋನ್ ಆಪ್ಷನ್ಸ್ ಇದೆ, 1 ಕಾಲು 1.5ವರೆಗೂ ಲೋನು ಕೂಡ ಆಗುತ್ತೆ. ಓಕೆ, ನೋಡ್ತಾ ಇರ್ಬೋದು 1 ಕಾಲು 1.5 ಲೋನ್ ಕೂಡ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಕೋಟಿಂಗ್ ಪ್ರೈಸ್ ಏನಂತ ಹೇಳಿದ್ರೆ ಸರ್? 2,40,000 ರೂಪಾಯಿ. 2,40,000 ಕೋಟಿಂಗ್ ಪ್ರೈಸ್ ಆಗಿರುತ್ತೆ. ಎಷ್ಟನೇ ಓನರ್ ಗಾಡಿ ಸರ್? ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ ಗಾಡಿ ಆಗಿರುತ್ತೆ. ಇದು ನೋಡ್ತಾ ಇರ್ಬೋದು ತುಂಬಾ ಕ್ಲಾಸ್ ಆಗಿದೆ ಗಾಡಿ i10. ಒಂದು ಚಿಕ್ಕ ಫ್ಯಾಮಿಲಿಗೆ ಇದು ಒಂದು ಬೆಸ್ಟ್ ಗಾಡಿ ಅಂತಾನೆ ಹೇಳ್ಬೋದು. ಮೈಲೇಜ್ ಎಲ್ಲ ಎಕ್ಸ್ಪೆಕ್ಟ್ ಮಾಡಿದ್ರೆ ಒಂದು 16 ಕಿಲೋಮೀಟರ್ಸ್ ಮೈಲೇಜ್ ಬರುತ್ತೆ. ಸಿಟಿ ಸರೌಂಡಿಂಗ್ಸ್ ಒಂದು 16 to 17 ಆರಾಮಾಗಿ ಮೈಲೇಜ್ ಕೊಡುತ್ತೆ i10. 4 ಪವರ್ ವಿಂಡೋಸ್, ಪವರ್ ಸ್ಟೇರಿಂಗ್, ಆಲ್ಮೋಸ್ಟ್ ಎಲ್ಲ ತರದ ಬೇಸಿಕ್ ಫೀಚರ್ಸ್ ABS AC ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ. ಹೋಗೋಕ್ಕಿಂತ ಇಂಥವಕ್ಕೆಲ್ಲ ಹೋಗ್ಬಿಟ್ರೆ ಆರಾಮಾಗಿ ಅದನ್ನು ಬೆಸ್ಟ್ ಅಂತ ಹೇಳ್ಬೋದು. ಹಾಗೂ ಲೇಟೆಸ್ಟ್ ಆಗಿರುತ್ತೆ ಗಾಡಿ ಸ್ವಲ್ಪ ಲುಕ್ ವೈಸ್. ಬಂದ್ಬಿಟ್ಟು 11 ಮಾಡಲ್ ಸರ್. ಓಕೆ, ಸ್ವಿಫ್ಟ್ VD ಡೀಸೆಲ್ ವೇರಿಯಂಟ್. ಡೀಸೆಲ್ ಗಾಡಿ ಇರುತ್ತೆ ಒಂದು ಸ್ವಿಫ್ಟ್. ಇದು ಸಿಟಿಲೆಲ್ಲ ಒಂದು 20-25 ಮೈಲೇಜ್ ಬರುತ್ತೆ ಸರ್. ಡೀಸೆಲ್ ಗಾಡಿಗಳು ಮೈಲೇಜ್ ಗೋಸ್ಕರ ವೆಹಿಕಲ್. ಹೌದು ಸರ್, ಅದರಲ್ಲಿ ಸ್ವಿಫ್ಟ್ ಇನ್ನೂ ಚೆನ್ನಾಗಿ ಮೈಲೇಜ್ ಕೊಡುತ್ತೆ ಅಂತ ಹೇಳ್ಬೋದು. ಎಷ್ಟೇ ಮಾಡಲ್ ಅಂದ್ರೆ ಸರ್? 11 ಮಾಡಲ್. ಓನರ್ ಬಂದ್ಬಿಟ್ಟು 3 ಆಗಿದೆ. 1 ಲಕ್ಷ ಚಿಲ್ಲರೆ ಓಡಿದೆ. ಓಕೆ, ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಓಕೆ, ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಬಂದು 2,75,000 ಇದೆ. 250ಗೆಲ್ಲ ಕ್ಲೋಸ್ ಮಾಡ್ಕೊಡ್ತೀನಿ. 2,50,000 ಒಂದು. ಓಕೆ, ಟೈರ್ ಕಂಡೀಷನ್ ನೋಡಿದ್ರೆ ಚೆನ್ನಾಗಿದೆ. ನೋಡ್ತಾ ಇರಬಹುದು ಕಸ್ಟಮರ್ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಕೂಡ ಹಾಕ್ಸಿದ್ದಾರೆ. ಟೈರ್ ಕಂಡೀಷನ್ ಕೂಡ 90 to 95% ಟೈರ್ ಕಂಡೀಷನ್ ಇದೆ. ಬಾಡಿ ಲೈನ್ ಕೂಡ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ರೆ. ವೈಟ್ ಗಾಡಿ ಆಗಿರೋದ್ರಿಂದ ಎಲ್ಲಿ ಗಾಡಿ ಡಿಮ್ ಆಗಲಿ ಏನೂ ಇಲ್ಲ. ಡೀಸೆಲ್ ಗಾಡಿ ಆಗಿರುತ್ತೆ. VD ಆಗಿ 2011 ಮಾಡಲು ಡೀಸೆಲ್ ಗಾಡಿ. ಏನಿಲ್ಲ ಅಂದ್ರೆ 20-25 ಮೈಲೇಜ್ ನೀವು ಅಕ್ಸೆಪ್ಟ್ ಮಾಡ್ಬೋದು. ಇದನ್ನ 2,50,000ಗೆ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಜೀವನ್ ಸರ್ ಲೋನ್ ಆಪ್ಷನ್ಸ್ ಇದೆ ಸರ್. ನಿಮಗೆ 1-1.5ವರೆಗೂ ಲೋನ್ ಕೂಡ ಆಗುತ್ತೆ. ಈ ಗಾಡಿಗೆ 1-1.5 ಗಂಟೆ ಲೋನ್ ಆಗುತ್ತೆ. ಬರೀ 1 ಲಕ್ಷ ಇಟ್ಕೊಂಡ್ಬಂದ್ರೆ ನೀವು ಇಲ್ಲಿ ಸ್ವಿಫ್ಟ್ ನ ತಗೊಂಡು ಹೋಗ್ಬೋದು SJ True ಕಾರ್ಸ್ ಅಲ್ಲಿ. ನೆಕ್ಸ್ಟ್ ಗಾಡಿ ಸರ್ ಇಲ್ಲಿ ನೋಡ್ತಾ ಇರಬಹುದು ಮತ್ತೊಂದು ಓಮಿನಿ ಇದೆ. K13 ಲೋಕಲ್ ಪಾಸಿಂಗ್ ಗಾಡಿ ಆಗಿರುತ್ತೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು ಬಂದ್ಬಿಟ್ಟು 2012 13 ರಿಜಿಸ್ಟರ್ಡ್ ವೆಹಿಕಲ್. ಓಕೆ, ನಮ್ಮ ಲೋಕಲ್ ಪಾಸಿಂಗ್ 5 ಸೀಟರ್ ವೆಹಿಕಲ್. ಇದು ಬಂದ್ಬಿಟ್ಟು 54,000 ಹೊಡೆದಿದೆ. ಜಿನಿಯನ್ ಕಿಲೋಮೀಟರ್. ಓಕೆ, ಟೈರ್ ಕಂಡೀಷನ್ ನೋಡಿದ್ರೆ ನಿಮ್ಗೆ ಒಂದು 80% ವರೆಗೂ ಟೈರ್ ಕೂಡ ಇದೆ ಸರ್. ಇದು LPG ವಿತ್ ಪೆಟ್ರೋಲ್ ಎರಡು ಬರುತ್ತೆ ನಿಮಗೆ. LPG ಪೆಟ್ರೋಲ್ ಎರಡು ಆಪ್ಷನ್ ಅಲ್ಲಿ ಇರುತ್ತೆ ನಿಮಗೆ. ಇದು ಕಸ್ಟಮರ್ ಎಕ್ಸ್ಪೆಕ್ಟೇಷನ್ 2,20,000 ರೂಪಾಯಿ ಇದೆ. ಸೈಡ್ ನೆಗೋಷಿಯೇಟ್ ಮಾಡಿಸ್ಕೊಡ್ತೀನಿ. 1.30-1.40 ವರೆಗೂ ಲೋನ್ ಕೂಡ ಆಗುತ್ತೆ. ಏನಾದ್ರು ಯಾರು ನಿಮಗೆ ಸ್ಕೂಲ್ ಟ್ರಿಪ್ ಪರ್ಪೋಸ್ ಅಥವಾ ಏನಾದ್ರು ಪರ್ಪೋಸ್ ಇದ್ರೆ ಇಂಥ ವೆಹಿಕಲ್ಗಳು ಬೆಸ್ಟ್ ಅಲ್ಲಿ ಇರುತ್ತೆ ಸರ್. 2,20,000 2013 ಮಾಡೆಲ್ ಗಾಡಿನ ನೀವು ಪ್ರೈಸ್ ಕೊಟ್ ಮಾಡ್ತಾ ಇದ್ರೆ ಎಷ್ಟನೇ ಓನರ್ ಗಾಡಿ ಆಗಿರುತ್ತೆ ಸರ್? ಇದು ಬಂದ್ಬಿಟ್ಟು 3 ಓನರ್ ಆಗಿದೆ ಸರ್. 3 ಓನರ್ ಆಗಿದೆ. ಓಕೆ, ನೋಡ್ತಾ ಇರ್ಬೋದು 1.5 1.40 ಲಕ್ಷ ನಿಮಗೆ ಲೋನ್ ಮಾಡ್ಕೊಡಕ್ಕೆ ನಾನು ಟ್ರೈ ಮಾಡ್ತೀನಿ ಅಂತ ಕೂಡ ಹೇಳ್ತಿದ್ದಾರೆ ನಮ್ಮ ಜೀವನ್ ಸರ್. ಗಾಡಿ ತುಂಬಾ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ರೆ. 2012 ಮಾಡೋದ್ರಲ್ಲೂ ಬಾಡಿ ಲೈನ್ ಅಲ್ಲಿ ಎಲ್ಲಿ ಡೆಂಟಾಲಿ ಸ್ಕ್ರಾಚಸ್ ಅಲ್ಲಿ ಏನೂ ಇಲ್ಲ. ತುಂಬಾನೇ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಯಾರು ಓಮಿನಿ ನೋಡ್ತಿದ್ರೆ ಕೆಳಗಡೆ ಜೀವನ್ ಸರ್ ನಂಬರ್ ಕೊಟ್ಟಿರ್ತೀನಿ, ಆದಷ್ಟು ಬೇಗ ಕಾಂಟ್ಯಾಕ್ಟ್ ಮಾಡಿ. ನೆಕ್ಸ್ಟ್ ಇದು ಬಂದ್ಬಿಟ್ಟು ಡಸ್ಟರ್ ಸರ್. ಇದನ್ನು ಕೂಡ ನಮ್ಮ ಲೋಕಲ್ ಪಾಸಿಂಗೇನೆ. 2015 ಮಾಡಲು ಸಿಂಗಲ್ ಓನರ್. 1,27,000 ಕಿಲೋಮೀಟರ್ ಓಡಿದೆ. ಓಕೆ, ಟೈರ್ ಕಂಡೀಷನ್ ನೋಡೋದಾದ್ರೆ 50% ಟೈರ್ ಇದೆ. ಮ್ಯಾಗ್ವಿಲ್ ಇದೆ. ಓಕೆ, 85 PS RXL ಆಪ್ಷನಲ್ ವೆಹಿಕಲ್ ಇದು. ಅಂದ್ರೆ ಒಳ್ಳೆ ಮೈಲೇಜ್ ಕೊಡುತ್ತಲ್ಲ ಸರ್? 85 PS ಆಗಿರೋದ್ರಿಂದ ಗಾಡಿ ಮೈಲೇಜ್ ಚೆನ್ನಾಗಿರುತ್ತೆ. 20 ಕಿಲೋಮೀಟರ್ ಮೈಲೇಜ್ ಕೂಡ ಬರುತ್ತೆ. ಇದು ನಿಮಗೆ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಬರುತ್ತೆ, ರಿವರ್ಸ್ ಕ್ಯಾಮ್ರಾ ಬರುತ್ತೆ. ಓಕೆ, ಲೆದರ್ ಸೀಟ್ ಕುಷನ್ಸ್ ಬರುತ್ತೆ, 4 ಪವರ್ ವಿಂಡೋಸ್, ಪವರ್ ಸ್ಟೇರಿಂಗ್, ಬ್ಯಾಕ್ ವೈಫರ್ ಎಲ್ಲ ಬಂದ್ಬಿಡುತ್ತೆ. ಓಕೆ, ಇದು ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಬಂದು 5,75,000 ರೂಪಾಯಿ ಇದೆ. 5.5ಗೆಲ್ಲ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 5.5ಗೆಲ್ಲ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಎಷ್ಟನೇ ಓನರ್ ಗಾಡಿ? ಇದು ಬಂದ್ಬಿಟ್ಟು ಸಿಂಗಲ್ ಓನರ್. 1,27,000 ಹೊಡಿದೆ. ಫುಲ್ ಪಿನ್ ಟು ಪಿನ್ ಶೋರೂಮ್ ಹಿಸ್ಟ್ರಿ, ಶೋರೂಮ್ ರೆಕಾರ್ಡ್ ಇರೋಂಥ ವೆಹಿಕಲ್.
ನೋಡ್ತಾ ಇರ್ಬೋದು ಸಿಂಗಲ್ ಓನರ್ ಗಾಡಿ ಆಗಿರೋದ್ರಿಂದ ಗಾಡಿನ ತುಂಬ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಫುಲ್ಲಿ ಟಾಪ್ ಆ್ಯಂಡ್ ಗಾಡಿ ಆಗಿರುತ್ತೆ ಇದು. 85 PS ಆಗಿರೋದ್ರಿಂದ ನೀವು ಸಿಟಿಲಿ 22 ಮೈಲೇಜ್ 20 to 22 ಕಿಲೋಮೀಟರ್ ಮೈಲೇಜ್ನ ಎಕ್ಸೆಪ್ಟ್ ಮಾಡ್ಬೋದು. ತುಂಬ ಒಂದು ಕಾಂಪ್ಯಾಕ್ಟ್ SUV ಸಿಗ್ಮೆಂಟಲ್ಲಿ ಒಂದು ಗಾಡಿ ನೋಡ್ತೀರಾ ಅಂದರೆ ಡೆಸ್ಟು ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಎಷ್ಟೇ ಮಾಡಲ್ ಅಂತ ಹೇಳಿದ್ರಿ ಸರ್? 15 ಮಾಡಲ್ ಸಿಂಗಲ್ ಓನರ್ 85 PS RXL ಆಪ್ಷನಲ್ ವೆಹಿಕಲ್. 2015 ಮಾಡಲ್ ಗಾಡಿ ಅಂತ ತುಂಬಾನೇ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಯಾರ ಇಂಟ್ರೆಸ್ಟ್ ಇರೋರು ಒಂದು ಕಾಂಪ್ಯಾಕ್ಟ್ SUV ನ ನೋಡ್ತಾ ಇದ್ದಾರೆ ಅಂದ್ರೆ ಇದೊಂದು ಬೆಸ್ಟ್ ಗಾಡಿ ಅಂತಾನೆ ಹೇಳ್ಬೋದು. ಸಿಂಗಲ್ ಓನರ್ ಗಾಡಿ ಇರುತ್ತೆ, ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ದಾರೆ. ನೆಕ್ಸ್ಟ್ ಗಾಡಿ ಸರ್ ಇಲ್ಲಿ ನೋಡ್ತಾ ಇರ್ಬೋದು ಮತ್ತೊಂದು ಡಸ್ಟರ್ ಇದೆ ರೆನಾಲ್ಟೋ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು ಬಂದ್ಬಿಟ್ಟು 2014 ಮಾಡಲ್ ಸೆಕೆಂಡ್ ಓನರ್ 1,17,000 ಕಿಲೋಮೀಟರ್ ಓಡಿದೆ. ಇದು ಕೂಡ 85 PS RXL ಆಪ್ಷನಲ್ ವೆಹಿಕಲ್. ಓಕೆ. ಟೈರ್ ಕಂಡೀಷನ್ ನೋಡಿದ್ರೆ ನಿಮ್ಗೊಂದು 30% ಟೈರ್ ವರೆಗೂ ಇದೆ. ಮ್ಯಾಗ್ವಿಲ್ ಎಲ್ಲ ಇದೆ ಸರ್. ಓಕೆ. ಇದು ಸೇಮ್ ಆಪ್ಷನ್ಸ್ ನಿಮಗೆ ಡ್ಯುಯಲ್ ಏರ್ ಬ್ಯಾಗ್, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ರಿವರ್ಸ್ ಕ್ಯಾಮ್ರಾ ಎಲ್ಲ ಬಂದ್ಬಿಡುತ್ತೆ. ಓಕೆ. ಇದು ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಬಂದು 5 lakh ಇದೆ. ಒಂದು 480 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 5 lakh ಕೋಟಿಂಗ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಸರ್. 4,80,000 ಕ್ಲೋಸ್ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾರೆ. ಸೆಕೆಂಡ್ ಓನರ್ ಆಗುತ್ತೆ ಗಾಡಿ. ನಿಮ್ಗೆ ಒಂದು 3.5 ಕೂಡ ಲೋನ್ ವರ್ಗೂ ಆಗುತ್ತೆ. ನೋಡ್ತಾ ಇರ್ಬೋದು 1 ಲಕ್ಷ ತಂದ್ರೆ ಆಲ್ಮೋಸ್ಟ್ 1 ಲಕ್ಷ ಹೆಚ್ಚು ಕಡಿಮೆ ನೀವು ತಂದ್ರೆ 3 ರಿಂದ 3.5 ಲಕ್ಷ 3.25 ಲಕ್ಷದ ಗಂಟ ನಾನು ಲೋನ್ ಮಾಡಿಸ್ಕೊಂಡು ಟ್ರೈ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಜೀವನ್ ಸರ್. ನೋಡ್ತಾ ಇರ್ಬೋದು ಮತ್ತೊಂದು ಇಲ್ಲಿ ಆಲ್ಟೋ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಬಂದು 2010 ಮಾಡಲ್ ಆಲ್ಟೋ LXi. ಓಕೆ. ಪೆಟ್ರೋಲ್ ವೇರಿಯಂಟ್. ಇದು ಬಂದ್ಬಿಟ್ಟು ನಿಮಗೆ 93,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಓಕೆ. ಇದು ಬಂದ್ಬಿಟ್ಟು LXi ಅಂದ್ರೆ ನಿಮಗೆ ಪವರ್ ಸ್ಟೇರಿಂಗ್ ಬರುತ್ತೆ. ಓಕೆ. AC ಬರುತ್ತೆ. ಟೈರ್ ಕಂಡೀಷನ್ ನೋಡಿದ್ರೆ ನಿಮ್ಮ ಟೈರ್ ಅಂತಾನೆ ಹೇಳ್ಕೊಳ್ಳೋ ಲೆವೆಲ್ಗೆ ಇಲ್ಲ ಸರ್. ಟೈರ್ ಹಾಕ್ಸ್ಕೋಬೇಕಾಗುತ್ತೆ. ಓಕೆ. ಇದು ಬಂದ್ಬಿಟ್ಟು FC ಇನ್ನೂ ರನ್ನಿಂಗ್ ಇದೆ. ಒಂದು 2-3 ಮಂತ್ಸ್ ಏನೋ ರನ್ನಿಂಗ್ ಇರ್ಬೋದು ಸರ್. ಓಕೆ. ಓನರ್ ಬಂದ್ಬಿಟ್ಟು 3 ಆಗಿದೆ. ಏನ್ ಪ್ರೈಸ್ ಕೊಟ್ಟು ಮಾಡ್ತಾರೆ? ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಬಂದು 1,40,000 ರೂಪಾಯಿ ಇದೆ. ಮಾಡಿಸ್ಕೊಡ್ತೀವಿ. ನೋಡ್ತಾ ಇರ್ಬೋದು 1,40,000 ಪ್ರೈಸ್ ಕೋಟಿಂಗ್ ಮಾಡ್ತಾ ಇದ್ದಾರೆ ಆಲ್ಟೋ. ಆದಷ್ಟು ಡೈರೆಕ್ಟ್ ಬಂದು ಕುತ್ಕೊಂಡು ಮಾತಾಡಿದ್ರೆ ಆದಷ್ಟು ಕಡಿಮೆ ಮಾಡ್ಕೊಡಕ್ಕೆ ಟ್ರೈ ಮಾಡ್ತಾರೆ. ಇದೆಲ್ಲ ಫುಲ್ ಕ್ಯಾಶ್ ಆಗುತ್ತೆ, ಲೋನ್ ಎಲ್ಲ ಇದಕ್ಕೆ ಆಗಲ್ಲ ಅಲ್ವಾ ಸರ್? ಹೌದು ಸರ್, ಇದಕ್ಕೆ ಲೋನ್ ಆಗಲ್ಲ. ಓಕೆ. ಏನಿದ್ರು 2010 ಮಾಡಲ್ ಇರೋ ಗಾಡಿಗೆಲ್ಲ ಆದಷ್ಟು ಲೋನ್ ಮಾಡ್ಕೊಡಕ್ಕೆ ಟ್ರೈ ಮಾಡ್ತಾರೆ. ನೆಕ್ಸ್ಟ್ ಗಾಡಿ ಸರ್ ಮುಂದೆ ಒಂದು ಮಾರುತಿ ಸುಜುಕಿ 800. ಓಕೆ. ಇದು ಬಂದ್ಬಿಟ್ಟು 1.3 ಆಗಿದೆ. ಪ್ಯೂರ್ ಪೆಟ್ರೋಲ್ ವೇರಿಯಂಟ್. ಓಕೆ. ಇದು ಬಂದ್ಬಿಟ್ಟು ನಿಮಗೆ 95,000 ರೂಪಾಯಿ ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಇದೆ. ಪ್ರೈಸ್ ಅಲ್ಲಿ ನೆಗೋಷಿಯೇಟ್ ಮಾಡಿಸ್ಕೊಡ್ತೀನಿ ಸರ್. FC ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ. ಓಕೆ. ಎಷ್ಟು ಮಾಡಲ್ ಗಾಡಿ ಅಂದ್ರೆ ಸರ್ ಇದು? ಇದು 3 ಓನರ್ ಆಗಿದೆ ಸರ್. ಎಷ್ಟನೇ ಮಾಡಲ್ ಗಾಡಿ ಸರ್ ಇದು? 7 ಮಾಡಲ್. 2007 ಮಾಡಲ್ ಗಾಡಿ 95,000 ಪ್ರೈಸ್ ನ ಕೋಟ್ ಮಾಡ್ತಾ ಇದ್ದಾರೆ. ಆದಷ್ಟು ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಬಾಡಿ ಲೈನ್ ಕೂಡ ನೋಡ್ಬೋದು ತುಂಬಾ ನೀಟಾಗಿ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. AC ಗಾಡಿ ಆಗಿರುತ್ತೆ. ಮತ್ತೊಂದು ಇಲ್ಲಿ ಮಾರುತಿ ಸುಜುಕಿ 800 ಇರುತ್ತೆ. ಇದ್ರ ಬಗ್ಗೆ ಡೀಟೇಲ್ಸ್ ಬಂದ್ಬಿಟ್ಟು 2012 ಮಾಡಲ್. ಓನರ್ ಬಂದ್ಬಿಟ್ಟು ಸೆಕೆಂಡ್ ಆಗಿದೆ. ಓಕೆ. ಇದು ಬಂದ್ಬಿಟ್ಟು 91,000 ಕಿಲೋಮೀಟರ್ಸ್ ಏನೋ ಓಡಿದೆ. ಓಕೆ. ಟೈರ್ ಕಂಡೀಷನ್ ನೋಡಿದ್ರೆ ನೀವು 50 to 60% ವರೆಗೂ ಟೈರ್ ಇದೆ ಸರ್. ಟೈರ್ ಕಂಡೀಷನ್ ಓಕೆ. 2012 ಮಾಡಲ್ ಅಲ್ಲ ಸರ್? ಹೌದು, 12 ಮಾಡಲ್. ಏನು ಪ್ರೈಸ್ ಕೋಟ್ ಮಾಡ್ತಾ ಇದ್ದಾರೆ ಸರ್? ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಬಂದು 1,80,000 ರೂಪಾಯಿ ಫೈನಲ್ ಬೇಕು ಅಂತ ಹೇಳ್ತಾರೆ. ಓಕೆ. ನಿಮ್ಮ ವ್ಯೂವರ್ಸ್ ಕೇಳ್ಬೋದು 2012 ಮಾಡಲು 800 ಯಾಕೆ 1,80,000 ರೂಪಾಯಿ ಅಂತ ಕಮೆಂಟ್ಗಳು ಬರ್ಬೋದು. ಓಕೆ. ಇದಕ್ಕೆ ಏನಕ್ಕೆ 1,80,000 ರೂಪಾಯಿ ಅಂತಂದ್ರೆ ಕಸ್ಟಮರ್ ಬಂದ್ಬಿಟ್ಟು ಇದಕ್ಕೆ ವೆಹಿಕಲ್ CNG ಫಿಟ್ ಮಾಡಿಸಿದ್ದಾರೆ. ಓಕೆ. CNG ಕಂಪೆಟ್ರೋಲ್ ಇರುತ್ತೆ. ಈ ವೆಹಿಕಲ್ ಬಂದ್ಬಿಟ್ಟು ಪವರ್ ಸ್ಟೇರಿಂಗ್ ಬರಲ್ಲ, ಪವರ್ ಸ್ಟೇರಿಂಗ್ ಹಾಕ್ಸಿದ್ದಾರೆ. ಓಕೆ. ಪವರ್ ಬ್ರೇಕ್ ಹಾಕ್ಸಿದ್ದಾರೆ. ಓಕೆ. ಖರ್ಚು ಮಾಡಿದ್ದಾರೆ ಸರ್. ಹಂಗಾಗಿ ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಜಾಸ್ತಿ ಇದೆ. 1,80,000 ರೂಪಾಯಿ ಫೈನಲ್ ಬೇಕು ಅಂತ ಹೇಳ್ತಾರೆ. ನಾನು ಹೇಳಿದ್ ನಿಮಗೆ ಐಟಮ್ಸ್ ನೀವೇ ಹಾಕ್ಸ್ಬೇಕು ಅಂದ್ರೂ ಕೂಡ ನನಗೆ ಖರ್ಚು ಬರುತ್ತೆ. CNG ಹಾಕ್ತಾರೆ ಒಂದು 70,000 ಖರ್ಚು ಬರುತ್ತೆ. ಪವರ್ ಸ್ಟೇರಿಂಗ್ ಮಾಡಿಸ್ಬೇಕು ಒಂದು 20,000, ಪವರ್ ಬೇಕು ಒಂದು 1 ಲಕ್ಷ ರೂಪಾಯಿ ಖರ್ಚೆ ಮಾಡಿರೋದ್ರಿಂದ 1,80,000 ರೂಪಾಯಿ ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಇದೆ. ನೋಡ್ತಾ ಬೇಕು ಅಂತ ನೀವು ವೆಹಿಕಲ್ ಲೈಕ್ ಆದ್ರೆ ಬನ್ನಿ ನೋಡೋಣ, ನನಗೆ ಮಾಡಿಸಿ. ಯಾರ ಒಂದು ಮಾರುತಿ 800 ಮೇಲೆ ಪ್ಯಾಷನ್ ಇದ್ದು ಅದ್ರಲ್ಲಿ ವರ್ಕ್ ಈ ಗಾಡಿ ಮೇಲೆ 1 ಲಕ್ಷ ವರ್ಕೇ ಮಾಡಿದ್ದಾರೆ. CNG ಫಿಟ್ಟಿಂಗ್ ಆಗಿರ್ಬೋದು, ಪವರ್ ಬ್ರೇಕಿಂಗ್ ಆಗಿರ್ಬೋದು, ಪವರ್ ಸ್ಟೇರಿಂಗ್ ಆಗಿರ್ಬೋದು, ಎಲ್ಲ ಆಫ್ಟರ್ ಮಾರ್ಕೆಟ್ ಹಾಕ್ಸಿದ್ದಾರೆ. ಪ್ಯಾಷನ್ ಇರೋರು ಯಾರೋ ಒಂದು 800 ಗಾಡಿ ನೋಡ್ತಾರೆ, ಒಂದು ಕ್ಲಾಸ್ ಗಾಡಿ ಅಂತಾನೆ ಹೇಳ್ಬೋದು. ಟೈರ್ ಕಂಡೀಷನ್ ಕೂಡ ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಇದೆ. ಬಾಡಿ ಲೈನ್ ಕೂಡ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ದಾರೆ. 1,80,000 ಪ್ರೈಸ್ ಕೋಟಿಂಗ್ ಮಾಡ್ತಾರೆ. ಜೀವನ್ ಸರ್ ಪ್ಯಾಷನ್ ಇರೋರು ಬಂದ್ರೆ ಆದಷ್ಟು ಕಡಿಮೆ ಮಾಡಿ ಗಾಡಿನ ಕೊಟ್ಟು ಕಳಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಲೋನ್ ಆಗುತ್ತಲ್ಲ ಸರ್? 2012 ಮಾಡಲ್ ಆಗಿರೋದ್ರಿಂದ ಟ್ರೈ ಮಾಡ್ತೀನಿ. ಓಕೆ. ಟ್ರೈ ಮಾಡ್ತೀನಿ ಅಂತಾನು ಕೂಡ ಹೇಳಿದ್ದಾರೆ. ಯಾರೋ ಸ್ಟೂಡೆಂಟ್ ನೋಡ್ತಿರೋ ಅವ್ರಿಗೂ ಆದಷ್ಟು ಕೊಡಕ್ಕೆ ಟ್ರೈ ಮಾಡ್ತಾರೆ ಲೋನ್ ಮಾಡಿಸಿ. ನೋಡ್ತಾ ಇರ್ಬೋದು 2012 ಮಾಡಲ್ ಆಗಿರುತ್ತೆ. ಇದು ಬಂದ್ಬಿಟ್ಟು 2007 ಮಾಡಲ್ ಆಗಿರುತ್ತೆ. ಟೇಕ್ ಇನ್ ಡ್ರೈವ್ ಅಲ್ವಾ ಸರ್ ಗಾಡಿಗಳು? ನೀವು ಯಾವ ವೆಹಿಕಲ್ ತೊಗೊಂಡ್ರು ಕೂಡ ಅಷ್ಟೇ ತಗೊಂಡೋಗಿ ವರ್ಕ್ಶಾಪಿಗೆ ಬಿಟ್ಟು ರೆಡಿ ಮಾಡಿಸೋಂಥ ಗಾಡಿಗಳಿರಲ್ಲ. ನಾನು ಇಲ್ಲಿ ತನಕ ನಿಮ್ಗೆ ಏನು ತೋರಿಸ್ತೀನಿ ಲೋ ಬಜೆಟ್ ವೆಹಿಕಲ್ಗಳನ್ನ ನಿಮಗೆ ಗೊತ್ತಿರುತ್ತೆ, ಸಣ್ಣ ಪುಟ್ಟ ಖರ್ಚಿದ್ದೇ ಇರುತ್ತೆ. ಓಕೆ. ಅದೇ ನಮ್ಮ ನೆಕ್ಸ್ಟ್ ಪಾರ್ಟಲ್ಲಿ ನಮ್ಮ ಸರ್ ಬಗ್ಗೆ ನಿಮಗೆ ಪಾರ್ಟ್ 2 ಅಂತ ವಿಡಿಯೋ ಮಾಡ್ತಾರೆ. ನೀವು ಆ ವೆಹಿಕಲ್ಗಳಲ್ಲಿ ನೋಡ್ರೆ ಹೈ ಬಜೆಟ್ ಇರೋಂಥ ವೆಹಿಕಲ್ಗಳು ಸರ್. ಓಕೆ ಸರ್. ನೆಕ್ಸ್ಟ್ ಇನ್ನೇನಾದ್ರು ಹೇಳ್ತೀರಾ ಸರ್ ನಮ್ಮ ಕಸ್ಟಮರ್ಸ್ಗೆ? ಸರ್ ನೀವು ವೆಹಿಕಲ್ ತೊಗೊಂಡ್ರೆ ನೀವು ಈಗ 2010 ಮಾಡಲ್ ಮೇಲೆ ತೊಗೊಂಡ್ರೆ 3 lakh ವರೆಗೂ ಇಂಜಿನ್ ವಾರಂಟಿ ಕೊಡ್ತೀನಿ ಸರ್. 3 lakh ವರೆಗೂ ಇಂಜಿನ್ ವಾರಂಟಿ. ಓಕೆ. ಕಿಲೋಮೀಟರ್ ಓಡಿದೆ ಅಲ್ಲಿಂದ 3 ಲಕ್ಷವರೆಗೂ ಇಂಜಿನ್ ವಾರಂಟಿ ಇರುತ್ತೆ. ಲೋನ್ ಪ್ರಪೋಸ್ ಮಾಡಿಸ್ಕೊಡ್ತೀನಿ. ಓಕೆ. ನಿಮ್ಮ ವೆಹಿಕಲ್ ಯಾವುದೇ ತೊಗೊಂಡ್ರೆ ಓಡೋಮೀಟರ್ ಟ್ಯಾಂಪರ್ಡ್ ಇರೋಲ್ಲ. ನೀವು ವೆಹಿಕಲ್ ತೊಗೊಂಡು ಶೋರೂಮಲ್ಲಿ ಹಿಸ್ಟ್ರಿ ಚೆಕ್ ಮಾಡಿಸ್ಬೋದು. ಮತ್ತು ನಿಮ್ಮ ವೆಹಿಕಲ್ ಬಂದ್ಬಿಟ್ಟು ಆಕ್ಸಿಡೆಂಟ್ ಫ್ರೀನಾ ಏನು ಅಂತ ಚೆಕ್ ಮಾಡಿಸ್ಬೋದು. ಆಕ್ಸಿಡೆಂಟ್ ಫ್ರೀ ಆಗಿದ್ರೆ ಮಾತ್ರ ನೀವು ಡೀಲಲ್ಲಿ ಮುಂದುವರಿಸ್ಬೋದು, ಇಲ್ಲಾಂದ್ರೆ ನೀವು ಡೀಲ್ ಮಾಡೋದು ಬೇಡ ಸರ್. ಕ್ಲೋಸ್ ಮಾಡ್ಬೋದು ಸರ್. ಇನ್ನು ಎಷ್ಟು ವರ್ಷ ಆಯಿತು ಸರ್ ನೀವು ಈ ಬಿಸ್ನೆಸ್? ಇದು ಬಂದ್ಬಿಟ್ಟು 4th year ರನ್ನಿಂಗ್ ಸರ್. 4 ವರ್ಷ ಆಗಿದೆ. ಎಷ್ಟು ಗಾಡಿಗಳನ್ನ ಕೊಟ್ಟಿದ್ದೀರಾ ಸರ್? ತುಂಬಾ ಗಾಡಿಗಳು ಕೊಟ್ಟಿದ್ದೀವಿ ಸರ್. ಎಸ್ಟೇಟ್ ಕಾರ್ಸ್ ಅಂದ್ರೆ ಹಾಸನ ಒಂದು ನೇಮ್ ಇದೆ. ಹೌದು ಸರ್. ಆ ನೇಮ್ ಇನ್ನೂ ಉಳಿಸ್ಕೊಂಡು ಬರ್ತಿದ್ದೀವಿ ಸರ್. ಓಕೆ ಸರ್, ಥ್ಯಾಂಕ್ ಯು.